ನಮಸ್ತೆ ಗೆಳೆಯರೆ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಾ ಇರೋರು ಕ್ರಮೇಣ ನಾಗವಲ್ಲಿ ತರ ಬದಲಾಗ್ತಾ ಇದ್ದಾರೆ. ಅವರ ಮಾತು, ನಡವಳಿಕೆ ಎಲ್ಲವನ್ನ ನೋಡಿದ್ರೆ ಇದು ಸ್ಪಷ್ಟವಾಗುತ್ತೆ. ಯಾವುದೇ ವಿಷಯದ ಬಗ್ಗೆ ಕ್ಲಾರಿಟಿ ಇಲ್ಲದೇನೆ ಒಟ್ಟಾರೆಯಾಗಿ ಮಾತಾಡಿ ಆರೋಪ ಮಾಡೋದು ಇವರ ದಿನನಿತ್ಯದ ಕಾಯಕ. ಈ ರೀತಿ ತಲೆಬುಡ ಇಲ್ಲದೆ ಮಾತಾಡೋದ್ರಿಂದ ಹೋರಾಟಗಳು ಹಾದಿ ತಪ್ತಾ ಇದೆಯಾ ಅನ್ನೋ ಅನುಮಾನ ಬರುವುದು ಖಂಡಿತ. ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಸಮೀರ್, ಈಗ ಹೊಸದಾಗಿ ಸುಜಾತಾ ಭಟ್ ಎಂಬ ಮಹಿಳೆ ಕೂಡ ಸೇರ್ಕೊಂಡಿದ್ದಾರೆ. ಇವರೆಲ್ಲರ ಮಾತುಗಳನ್ನ ಕೇಳಿದ್ರೇನೆ ಇವರ ಉದ್ದೇಶ ಏನು, ಯಾಕೆ ಹೀಗೆ ಸ್ಪಷ್ಟತೆ ಇಲ್ಲದೆ ಮಾತಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳು ಬರುತ್ತೆ. ಮೊದಲಿಗೆ ಗಿರೀಶ್ ಮಟ್ಟಣ್ಣನವರ್ ಅವರ ಮಾತನ್ನ ಕೇಳಿ. ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕೂಡ ಒಂದು. ಇವ್ರ ಪ್ರಕಾರ ಧರ್ಮಸ್ಥಳದಲ್ಲಿ ನಡೆಯೋ ಸಾಮೂಹಿಕ ವಿವಾಹದಲ್ಲಿ ಹೀಗೆಲ್ಲ ನಡೆಯುತ್ತೆ. ಮನಸ್ಸು ಕಲ್ಲಾಗತ್ತೆ ಅದನ್ನ ಕೇಳಿದ್ರೆ. ನಾನು ಧರ್ಮಸ್ಥಳದಲ್ಲೇ ಮದುವೆ ಆದವನು. ಸಾಮೂಹಿಕ ವಿವಾಹದಲ್ಲಿ ಮದುವೆ ಆದವು. ಮದುವೆ ಹಿಂದಿನ ದಿನ ಕಂಡೀಷನ್ ಹಾಕಿದ್ರು, ನಿಮ್ಗೆ ಅದನ್ನ ಮಾಡ್ತೀವಿ, ಟೂರಿಸಂ ಪ್ಯಾಕೇಜ್ ಮಾಡ್ತೀವಿ, ಏನೇನು ಹೇಳಿದ್ರು, 3 ದಿನ ತಿರ್ಗಾಡ್ತೀವಿ. ಕಂಡೀಷನ್ ಅಂತ ಹೇಳಿದ್ರೆ ಆ ಹುಡುಗಿಗೆ ಹೇಳ್ತಾರಂತೆ ಇವರು, ನಿನ್ನ ಫಸ್ಟ್ ನೈಟ್ ನನ್ನ ಜೊತೆಗೆ ಆಗ್ಬೇಕು ಅಂತ ಹೇಳ್ತಾರಂತೆ ಇವರು. ಸ್ನೇಹಿತರೆ, ಹೀಗೆಲ್ಲ ನಡೆದಿದ್ರೆ ಜನರು ನೋಡ್ಕೊಂಡು ಸುಮ್ಮನೆ ಕೂರ್ತಾರ? ಒಂದು ಹುಡುಗಿನ ಮದುವೆಯಾಗೋ ಗಂಡಸು ಅವನೆಂತಹ ಹೆದ್ರು ಪುಕ್ಕಲನೇ ಆಗಿರ್ಲಿ, ಈ ವಿಷಯ ಕೇಳಿದ್ರೆ ಸುಮ್ಮನೆ ಇರ್ತಾನ? ಇಂತಹ ಆರೋಪಗಳಿಗೆ ಆಧಾರ ಇದೆಯಾ? ಹೋಗ್ಲಿ, ಹೀಗೆ ಆರೋಪ ಮಾಡಿದ ಮೇಲಾದ್ರೂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಒಂದಿದೆ, ಅಲ್ಲಿಗೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಕೇವಲ ವೇದಿಕೆಯಲ್ಲಿ ಆ ಕ್ಷಣಕ್ಕೆ ಚಪ್ಪಾಳೆಗಿಟ್ಟಿಸಿಕೊಳ್ಳೋಕೆ ಆವೇಶದಿಂದ ಮಾತಾಡಿದ್ರೆ ಸಾಕು ಅನ್ನೋದೇ ಇವರ ಗುರಿ. ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕೋಕೆ ಮೊದಲು ಸಮೀರ್ ಹೇಳಿದ್ದ, ಇಲ್ಲಿ ಸಾವಿರಾರು ಅಸ್ಥಿಪಂಜರಗಳು ಸಿಗುತ್ತೆ ಅಂತ. ಆದ್ರೆ 13 ಪಾಯಿಂಟ್ಗಳಲ್ಲಿ ಅಗದು ಕೊನೆಗೆ 2 ಜಾಗಗಳಲ್ಲಿ ಮೂಳೆಗಳು ಸಿಕ್ಕಿದೆ. ಇದಾದ ನಂತರ ಸಮೀರ್ನ ಮಾತು ಪೂರ್ತಿಯಾಗಿ ಬದಲಾಯಿತು. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನಾವು ಮಾಧ್ಯಮಗಳಲ್ಲಿ ನೋಡಿರೋ ಪ್ರಕಾರ 6ನೇ ಸ್ಪಾಟ್ ಅಲ್ಲಿ ಹಾಗೂ 14ನೇ ಸ್ಪಾಟ್ ಅಲ್ಲಿ ಬಿಟ್ರೆ ಇನ್ ಎಲ್ಲೂ ಏನು ಮೂಳೆ ಸಿಕ್ಕಿಲ್ಲ. ಆ 13ನೇ ಸ್ಪಾಟ್ ಅಲ್ಲಂತೂ SIT ಅವರು ಒಂದು ಬಾವಿನೇ ತೋಡ್ ಹಾಕಿದ್ರು, ಆದ್ರೆ ಸಿಂಗಲ್ ಮೂಳೆ ಸಿಕ್ಕಿಲ್ಲ. ಸೊ ದ ಬಿಗ್ಗೆಸ್ಟ್ ಕ್ವಶನ್ ಈಸ್, ಪಂಚಾಯಿತಿ ಅವರು ಹೂತ್ ಹಾಕದಂತಹ ಶವಗಳು ಎಲ್ಲಿ? ಪೋಸ್ಟ್ ಮಾರ್ಟಮ್ ಆಗಿದ್ದು ಸಿಕ್ಕಿಲ್ಲ, ಪೋಸ್ಟ್ ಮಾರ್ಟಮ್ ಆಗದೆ ಇರೋದು ಸಿಕ್ಕಿಲ್ಲ, ಒಟ್ಟಲ್ಲಿ ಯಾವುದೇ ಒಂದು ಮೂಳೆನೆ ಸಿಕ್ಕಿಲ್ಲ. ಹಾಗಿದ್ರೆ ಆ ಶವಗಳು ಎಲ್ಲಿ ಹೋದ್ವು? ಭೀಮಾ ತೋರಿಸಿರೋ ಸ್ಪಾಟ್ ಅಲ್ಲಿ ಡೆಡ್ ಬಾಡೀಸ್ ಸಿಕ್ಕಿಲ್ಲ ಅಂದ್ರೆ ಪಂಚಾಯಿತಿ ಅವರು ಹೂತಿಟ್ಟಂತಹ ಡೆಡ್ ಬಾಡೀಸ್ ಎಲ್ಲಿ? ಸ್ನೇಹಿತರೆ, ಸ್ಥಳೀಯ ಗ್ರಾಮ ಪಂಚಾಯಿತಿಯವರು ಹೂತಿಟ್ಟ ಅಸ್ಥಿ ಪಂಜರ ಎಲ್ಲಿ ಹೋಯ್ತು ಅಂತ ಸಮೀರ್ ಪ್ರಶ್ನೆ ಮಾಡ್ತಾನೆ. ಆದ್ರೆ ಇಲ್ಲಿ ನೆಲ ಅಗದಿರೋದು ಈ ಮುಸುಕುದಾರಿ ಹೇಳಿದ ಕಡೆಗಳಲ್ಲಿ. ಅದು ಕೂಡ ಆ ಮಾಸ್ಕ್ ಮ್ಯಾನ್ ಅಲ್ಲಿ ಆಗಿರಿ ಇಲ್ಲಿ ಆಗಿರಿ ಅಂತ ಆಗಾಗ ಜಾಗವನ್ನ ಚೇಂಜ್ ಮಾಡ್ತಾ ಇದ್ದ. ಆದ್ರೆ ಗ್ರಾಮ ಪಂಚಾಯಿತಿಯ ದಾಖಲೆಯಲ್ಲಿರೋ ಪ್ರಕಾರ ಅಗದಿಲ್ಲ. ಸಮೀರ್ಗೆ ಇಷ್ಟೂ ಗೊತ್ತಿಲ್ವಾ? ಇಲ್ಲಿ ಸಮೀರ್ ಈ ತರ ಹೇಳ್ತಾ ಇದ್ರೆ ಗಿರೀಶ್ ಮಟ್ಟಣ್ಣನವರ್ ಬೇರೆ ತರಾನೇ ಹೇಳ್ತಾರೆ. ಕಾಡು ಪ್ರಾಣಿಗಳು ತಿಂದು ಹೋಗ್ಲಿ ಅಂತ ಹೇಳಿ. ಯಾಕಂದ್ರೆ ಹೈಯೆಸ್ಟ್ ನಂಬರ್ ಆಫ್ ವೈಲ್ಡ್ ಅನಿಮಲ್ಸ್ ಇದೆ ಇಲ್ಲಿ. ಕಾಡ್ ಹಂದಿ, ಉಡಾ ಮತ್ತೆ ಮುಳ್ಹಂದಿ, ಮೇಜರ್ 3. ಆನಂತರ ಹೈನಾ ಕೂಡ ಇದೆ. ನಮ್ ಕಡೆ ಏನಂತಾರೆ, ಕಿರ್ಬಾ ಅಂತಾರೆ, ಕತ್ತೆ ಕಿರ್ಬಾ ಅಂತ ಹೇಳಿ. ಓಕೆ, ಮನುಷ್ಯನ ಶವ ಅಂದ್ರೆ ತುಂಬಾ ಇಷ್ಟ. ಮನುಷ್ಯನ ರುಂಡ ಏನಿರ್ತಲ್ಲ ಅದನ್ನ ತಗೊಂಡು ಹೋದಾಗ ಇದು ಬರೀ ಪಕ್ಕೆಲುಬು, ಕೈ ಕಾಲದ ಇಷ್ಟ ಇರ್ತದೆ, ಅವು ಸೌದು ಹೋಗಿರ್ತದೆ. ಇವ್ರ ಪ್ರಕಾರ ತಲೆ ಬುರುಡೆಯನ್ನ ಕಾಡು ಪ್ರಾಣಿಗಳು ಹೊತ್ತುಕೊಂಡು ಹೋಗಿದ್ಯಂತೆ. ಮೂಳೆ ಯಾಕೆ ಸಿಗ್ಲಿಲ್ಲ ಅಂತ ಗಿರೀಶ್ ಮಟ್ಟಣ್ಣನವರು ಒಂದು ಹೇಳಿದ್ರೆ ಸಮೀರ್ ಮತ್ತೊಂದನ್ನ ಹೇಳ್ತಾನೆ. ಹೀಗೆ ಮಾತಾಡೋಕೆ ಮೊದಲು ಇವರಿಬ್ರು ಕೂತ್ಕೊಂಡು ಏನ್ ಮಾತಾಡಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡ್ಕೋಬೇಕಿತ್ತು. ಇವ್ರ ಜೊತೆಗೆ ಮ್ಯಾಜಿಕ್ ಅಜ್ಜಿ ಸುಜಾತಾ ಭಟ್ ಕೂಡ ಸೇರ್ಕೊಂಡಿದ್ದಾರೆ. ಹುಟ್ಟದೇ ಇರೋ ಮಗಳು ಕಾಣೆಯಾಗಿದ್ದಾಳೆ, ಹುಡುಕಿ ಕೊಡಿ ಅಂತ ಅಳ್ತಾ ಇದ್ದ ಈ ಅಜ್ಜಿ ಈಗ ಧರ್ಮಸ್ಥಳ ದೇವಸ್ಥಾನಕ್ಕೆ ಕಲ್ಲು ಹೊಡೆದು ದಂಗೆ ಏಳಬೇಕು ಅಂತ ಹೇಳ್ತಾ ಇದ್ದಾರೆ. ನನ್ಗೆ ಏನು ಅಂತ ಹೇಳಿದ್ರೆ ಅಲ್ಲಿಗೆ 2 ಕಲ್ಲು ಹೊಡೆದು ನಾವು ದಂಗೆ ಹೇಳ್ಬೇಕು. ಎಲ್ಲಿಗೆ ಹೋಗ್ತೀವಿ, ಹೋಗೋಣ, ಗೌರ್ಮೆಂಟಿಗೆ ಬಿಟ್ಟು ಕೊಡಿ, ಗೌರ್ಮೆಂಟ್ ಯಾಕೆ ತಗೊಳ್ತಾ ಇಲ್ಲ ಅದನ್ನ? ದೂರ್ ಕೊಡೋಕೆ ಬಂದ ಅಜ್ಜಿ ದಿಢೀರಂತ ದೇವಾಲಯವನ್ನ ಸರ್ಕಾರಕ್ಕೆ ಕೊಡಬೇಕು ಅಂತ ವಾದ ಮಾಡ್ತಾ ಇದ್ದಾರೆ. ಇವರು ಯಾವಾಗ ಸಡನ್ ಆಗಿ ಈ ಹೋರಾಟಗಳಲ್ಲಿ ಸೇರ್ಕೊಂಡ್ರು? ಇನ್ನೊಬ್ರು ಇಂಟ್ರೆಸ್ಟಿಂಗ್ ವ್ಯಕ್ತಿ ಇದ್ದಾರೆ ನೋಡಿ. ಇವರು ಸೌಜನ್ಯನ ಮಾವ ಪುರಂದರ ಗೌಡ. ಇವರು CM ಸಿದ್ದರಾಮಯ್ಯನ ಭೇಟಿಯಾದ್ರಂತೆ. ಆಗ CM ಸಿದ್ದರಾಮಯ್ಯ ಹೇಳಿದ್ರಂತೆ, ದೊಡ್ಡವರನ್ನ ಎದುರು ಹಾಕೊಂಡು ನಿಮಗೆ ಬದುಕೋಕೆ ಸಾಧ್ಯನಾ ಅಂತ. ಮುಖ್ಯಮಂತ್ರಿಗಳ ಹತ್ರ ನ್ಯಾಯ ಕೇಳಕ್ಕೆ ಹೋದಾಗ ಅವ್ರ ಹತ್ರ ಒಂದು ಮನವಿ ಕೊಟ್ಟಿದ್ವಿ 2023ರಲ್ಲಿ. ಅವಾಗ ಅವರೇ ಹೇಳ್ತಾರೆ, ದೊಡ್ಡವರ ಎದುರು ಹಾಕೊಂಡು ನಿಮಗೆ ಜೀವನ ಮಾಡಕ್ಕೆ ಸಾಧ್ಯನಾ? ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಮಗೆ. ಅಲ್ಲ, CM ಹೀಗೆ ಹೇಳಿದ್ದಾರೆ ಅನ್ನೋದನ್ನ ಯಾರಾದ್ರೂ ನಂಬ್ತಾರ? ಜನ ನಂಬ್ತಾರೆ ಅಂತ ಈ ಪುರಂದರ ಗೌಡ ಕಿವಿ ಮೇಲೆ ಹೂ ಇಡ್ತಾರಲ್ಲ. ಇದೇ ಪುರಂದರ ಗೌಡ SIT ಮುಂದೆನೂ ಬಂದಿದ್ದಾರೆ, ಹೆಣ ಹೂತಿದ್ದನ್ನ ನೋಡಿದೀನಿ ಅಂತ ಹೇಳ್ತಾರೆ. ಈ ಪುರಂದರ ಗೌಡಗೆ ಗೊತ್ತಿಲ್ಲದ ವಿಷಯನೇ ಇಲ್ಲ. ಇವರು ಒಂಥರ ಸರ್ವಾಂತರ್ಯಾಮಿ.
ಇಷ್ಟೇ ಅಲ್ಲ, ಸೌಜನ್ಯನ ಅಮ್ಮ ಕೂಡ ಇದೇ ತರ ಹೇಳ್ತಾರೆ. ಸಿಬಿಐ ಅಧಿಕಾರಿಗಳು ಲಂಚದ ಬಗ್ಗೆ ಇವರ ಹತ್ರ ಹೇಳಿದಾರಂತೆ. ಅದಕ್ಕೆ ಅವರು ಉತ್ತರ ಕೊಟ್ಟರು, ಇಲ್ಲಮ್ಮ, ನಮಗೆ ನಿಮ್ಮ ತರನೇ ಮಕ್ಕಳಿದ್ದಾರೆ, ಮೇಲಿಂದ ನಮಗೆ ಇಲ್ಲಿಂದ ಅವರಿಗೆ ಪೆಟ್ಟಿಗೆ ಹೋಗುತ್ತೆ, ಇಲ್ಲಿಂದ ಅಲ್ಲಿಂದ ಅವ್ರು ನಮಗೆ ಕಳಿಸ್ತಾರೆ, ಹೋಗಿ ಈ ತರ ನೀವು ತನಿಖೆ ಮಾಡಿ ಅಂತ. ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಕೂಡ ನಿಮಗೆ ನೋವು ಉಂಟು, ನಿಮ್ಮ ಮಗಳಿಗೆ ಆದ ನೋವು ನಮಗೆ ಉಂಟು, ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ನಮಗೆ ಸಿಬಿಐ ಅವರು ಹೇಳಿದ್ದಾರೆ. ಇದು ನನ್ನ ಹತ್ರ ಹೇಳಿದ ಮಾತು. ಇದನ್ನ ನಂಬೋಕೆ ಸಾಧ್ಯನಾ? ಒಂದು ವೇಳೆ ಲಂಚದ ವಹಿವಾಟು ನಡೆದ್ರೂ ಹಿರಿಯ ಅಧಿಕಾರಿಗಳು ಸಾಮಾನ್ಯ ಜನರ ಮುಂದೆ ಹೀಗೆಲ್ಲ ಸೀಕ್ರೆಟ್ ಬಿಟ್ಟು ಕೊಡ್ತಾರಾ? ಅಂತೂ ಈ ಎಲ್ಲರೂ ಸಾಕ್ಷಿ ಇದೆ ಅಂತ ಹೇಳಿನೇ ಇಡೀ ಪ್ರಕರಣನ ತಿರುಚಿ ಹಾಕ್ತಾ ಇದ್ದಾರೆ. ಇವರ ಗುರಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿನೇ ಹೊರತು ಸೌಜನ್ಯಗೆ ನ್ಯಾಯ ಸಿಗೋದು ಖಂಡಿತ ಅಲ್ಲ. ವಿಡಿಯೋಗಳಲ್ಲಿ ಬಾಯಿಗೆ ಬಂದ ಹಾಗೆ ಕತೆ ಕಟ್ಟಿ ಮಾತಾಡೋದು ಬಿಟ್ರೆ ಇವರು ಮತ್ತೇನೂ ಮಾಡ್ತಾ ಇಲ್ಲ. ಕೊನೆಗೂ ಯಾವುದೇ ಸಾಕ್ಷಿಗಳು ಸಿಗ್ತಾ ಇಲ್ಲ, ಸೌಜನ್ಯಗೆ ನ್ಯಾಯನೂ ಸಿಗ್ತಾ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.